91 ಇಸ್ವಿನಾಗ ಅಂಗನವಾಡಿ ಓಪನ್ ಆಯಿತು. ಆವಾಗ ಊರಿನ ಗ್ರಾಮಸ್ಥರು ನಮ್ಗೆ ಜಾಗ ಕೊಡಿ ಅಂತ ಕೇಳಿದ್ರಿ. ಊರಿನ ಗ್ರಾಮಸ್ಥರ ಮುಖ್ಯಸ್ಥರನ್ನೆಲ್ಲ ಕೇಳಿದ್ದಕ್ಕೆ ಅಲ್ಲಿ ಗ್ರಾಮ ಸೇವಕರ ಕ್ವಾರ್ಟರ್ಸ್ ಇದೆಯಮ್ಮ, ಅಲ್ಲಿ ಹೋಗಿ ಸೇರಿಕೊಂಡು ಅಲ್ಲಿ ಮಾಡುವಂಥ ಬೀಗದ ಕೈ ಕೊಟ್ಟರು. 35 ವರ್ಷ ಸರ್ವಿಸ್ ಆಯಿತು. 35 ವರ್ಷದಿಂದ ಅಲ್ಲಿದ್ದೀನಿ. ಆದರೆ ಅಲ್ಲೇನು ಶೌಚಾಲಯ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಆದ್ರೂ ನಾವು ಹಂಗೋ ಹೆಂಗೋ ಕಾಲ ಹಾಕ್ಕೊಂಡು ಬಂದ್ವಿ ಇದುವರೆಗೂ. ಮತ್ತು ಶೌಚಾಲಯ ಒಂದು ದಿವಸ ಕಟ್ಟಕ್ಕೆ ಬಂದರು. ಅದು ನಮ್ಮದು ಜಾಗ, ನೀವು ಕಟ್ಟಕ್ಕೆ ಬಿಡಲ್ಲ ಅಂದರು. ಮತ್ತು ಸುಮ್ಮನೆ ಆದರು. ಅವರು ಸುಮ್ಮನೆ ಆದರು, ನಾವು ಸುಮ್ಮನೆ ಆಗಿಬಿಟ್ರಿ. ಮತ್ತು ನೀರಿನ ನಳ ಹಾಕೋಕ್ಕೆ ಬಂದರು. ಇದು ನಾನು ಸರ್ವೆ ಮಾಡಬೇಕು, ಇದು ನೀರಿನಲ್ಲಿ ಹಾಕಿದರೆ ಸರ್ವೆ ಮಾಡೋಕ್ಕಾಗಲ್ಲ, ಹಾಕ್ಬೇಡ್ರಿ ಅಂತ ಹಾಕಿದ್ನ ಕಿತ್ತಾಕಿದ್ರು. ಓಕೆ, ಹಂಗೂ ಸುಮ್ಮನೆ ಆಗೋದ್ವಿ. ಮತ್ತು ಏನು ಇದು ಮಾಡಲಿಲ್ಲ. ಈ ಕಲ್ಲುಗಳು ಅಡ್ಡು ಉಳಿದ್ರು. ಯಾಕಪ್ಪ ಹಿಂಗೆ ಕಲ್ಲುಗಳು ಅಡ್ಡು ಉಳ್ತೀವಿ, ಹೆಂಗೆ ಮಕ್ಕಳೆಲ್ಲ ಬರೋದು ಅಂತಂದೆ. ಇವಾಗ ಕಲ್ಲುಗಳು ಅಡ್ಡು ಉಳ್ತೀವಿ, ಇನ್ನು 2 ದಿವಸ ಹೋದರೆ ನೆಲ ಡೆಮಾಲೇಷನ್ ಮಾಡ್ತೀನಿ, ನೀವೆಲ್ಲಾದರೂ ಬೇರೆ ಕಡೆ ಬಾಡಿಗೆ ಮನೆ ತೊಗೊಂಡು ಶಿಫ್ಟ್ ಹೋಗ್ರಿ ಅಂತಂದರು. ಆಯ್ತಪ್ಪ, ನಾವು ಶಿಫ್ಟ್ ಮತ್ತು ಆಫೀಸ್ಗೆಲ್ಲ ನಮ್ಮ CDP ಆಫೀಸ್ಗೆ ಅರ್ಜಿ ಕೊಟ್ಟಿದ್ರು. CDP ಆಫೀಸ್ಗೆ ಅರ್ಜಿ ಕೊಟ್ಟಿದ್ರೆ ಅವರು ನೋಡಮ್ಮ ಇದು ಜಾಗ ಅವ್ರದ್ದಂತೆ, ಅವ್ರಿಗೆ GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಏನೋ ಆಗೋಗಿದ್ದಂತೆ, ಅವ್ರ ಜಾಗ ಬಿಟ್ಟು ಕೊಟ್ಟು ನೀವೆಲ್ಲಾದರೂ ಬಾಡಿಗೆ ಮನೆ ಶಿಫ್ಟ್ ಮಾಡ್ಕೊಳ್ಳಿ ಅಂತ ನಮಗೆ ಸೂಪರ್ವೈಸರು CDP ಎಲ್ಲ ಹೇಳಿದರು. ಒಂದು ತಿಂಗಳಿಂದ ಹೇಳ್ತಾ ಇದ್ದಾರೆ ಅವರು. ನಾವು ಇಲ್ಲಿ ಹಳ್ಳಿಗಳಲ್ಲಿ ಬಾಡಿಗೆ ಮನೆ ಸಿಗ್ತಾ ಇಲ್ಲ. ಒಂದು 2-3 ಬಾಡಿಗೆ ಮನೆ ಹೋಗಿ ನೋಡ್ಕೊಂಬಂದ್ವಿ. ಆ 2-3 ಬಾಡಿಗೆ ಮನೆ ನೋಡ್ಕೊಂಬಂದು ಕೊಡ್ತೀವಿ ಅಂತ ಹೇಳಿದರು. ಅವ್ರಿಗೆ ಮತ್ತೆ ನಾವು ತಿರುಗಿ ಮತ್ತೆ ಹೋಗಿ ಕೇಳಿದ್ರೆ ನಾವು ಕೊಡಲ್ಲ ಅಂದ್ಬಿಟ್ರು. ಆಯಿತು, ಮತ್ತೆ ಇನ್ನೂ ಒಂದು ಸರ್ತಿ ಅರ್ಜಿ ನಾವೇನೋ ಕ್ಲೀನ್ ಮಾಡ್ಕೋಬೇಕು, ಇದೆಲ್ಲ ಇದು ಮಾಡಬೇಕು, ನೀವು ಅಂಗನವಾಡಿ ಶಿಫ್ಟ್ ಮಾಡಿಸ್ರಿ, ಮಾಡಲಿಲ್ಲ ಅಂತ ತಿರ್ಗಾ ಹೋಗಿದ್ರಂತೆ. ಅವರೇನೋ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರಮ್ಮ, ಕ್ಲೀನ್ ಮಾಡಿಸ್ಕೋಬೇಕಂತೆ, ನೀವೆಲ್ಲಾದರೂ ಹೋಗ್ರಿ ಅಂದರು. ಮೇಡಮ್, ನಮಗೊಂದು 15 ದಿವಸ ಕಾಲಾವಕಾಶ ಕೊಡ್ರಿ, ಇನ್ನೊಂದು ಯಾವುದೋ ಮನೆ ನೋಡಿದ್ದೀವಿ, ಆ ಮನೆ ಹೋಗಿ ಸೆಟ್ಲ್ ಆಗೋವರೆಗೂ ಒಂದು 15 ದಿವಸ ಕಾಲಾವಕಾಶ ಕೊಡ್ರಿ, ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದೀವಿ ನಾವು ಆಫೀಸಲ್ಲಿ. ನಾವು ಅರ್ಜಿ ಕೊಟ್ಟಿದ್ದೀವಿ, ಅವರು ಕೊಟ್ಟರು. ಆಮೇಲೆ ನಿನ್ನೆ ಭಾನುವಾರ ದಿವಸ 12 ಗಂಟೆಲ್ಲ ಏನೋ ಬಂದು ಆ ಥರ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಏನೋ ಕ್ಲೀನ್ ಮಾಡೋಕ್ಕೆ ಹೋಗಿ JCB ತಗಲಿದೆ ಅಂತಾರೆ. ಅದೇನೋ ನಮ್ಗೇನು ಗೊತ್ತು ಸರ್, ಹಂಗೆ ಬಿದ್ದೋಗಿದೆ. ಈಗ ಇಲ್ಲಿರೋದು ಅಧಿಕಾರಿ ಗಮನಕ್ಕೆ ತಂದಿದ್ದೀರಾ ನೀವು? ಅಧಿಕಾರಿಗಳ ಗಮನಕ್ಕೆ ಏಕಾಏಕಿ ದೇವಸ್ಥಾನ ಜೋಪಿಗೆ ಬಂದಿದ್ರಲ್ಲ, ಯಾಕೆ ಬಂದಿದ್ದು? ಇವಾಗ ಅಲ್ಲಿ ಜಾಗ ಇಲ್ಲ, ಅಲ್ಲಿ ಬಿದ್ದೋಗಿದೆ ಎಲ್ಲ, ಅಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ. ಈಗ ಅಡುಗೆ ಸಾಮಾನು ಎಲ್ಲ ಅಲ್ಲೇ ಇದೆ. ಭಾನುವಾರ ಹಂಗಾಗಿರೋದು, ಸೋಮವಾರ ಬಂದು ನೋಡಿದ್ವಿ ಹಂಗಾಗಿತ್ತು ಮೇಲೆ ನಾವು ಏನು ಮಾಡಲಿಲ್ಲ, ಸುಮ್ಮನೆ ಇದ್ದೀವಿ. ಆಫೀಸರ್ ಗಮನಕ್ಕೆ ತಂದ್ವಿ, ಸುಮ್ಮನೆ ಇದ್ವಿ. ಇವಾಗ ಬಂದ್ವಿ. ಆಫೀಸರು ನೀವು ಮಕ್ಕಳನ್ನೆಲ್ಲ ಬಿಡಬಾರ್ದಮ್ಮ, ಊಟ ಹಾಕಬೇಕು, ಅವ್ರಿಗೆ ವ್ಯವಸ್ಥೆ ಮಾಡಿ ಕುರ್ಸ್ರಿ ಎಲ್ಲ ಒಂದು ಹತ್ರ ವ್ಯವಸ್ಥೆ ಮಾಡ್ಕೊಳ್ಳಿ, ಮತ್ತು ನೀವು ಬಾಡಿಗೆ ಮನೆ ಎಲ್ಲಾದರೂ ಶಿಫ್ಟ್ ಮಾಡಿ ಅಂತ ನಮ್ಮ ಆಫೀಸರ್ ಹೇಳಿದ್ದಾರೆ. ಇವತ್ತೊಂದು ದಿವಸ ಇಲ್ಲಿ ಇದ್ದೀವಿ ಸರ್. ಎಲ್ಲಾದರೂ ಬಾಡಿಗೆ ಮನೆ ಸಿಕ್ಕಿದ್ರೆ ಅಲ್ಲಿ ನಾವು ಶಿಫ್ಟ್ ಮಾಡ್ಕೊಂಡು ಹೋಗ್ತೀವಿ ಸರ್. ನಾವೇನು ಬಿಡಲ್ಲ ಅಂತ ಹೇಳಿಲ್ಲ, ಯಾವತ್ತೂ ಹೇಳಲೇ ಇಲ್ಲ ಸರ್ ನಾವು ಬಿಡಲ್ಲ ಅಂತ. ಈ ಸದ್ಯ ನಿಮ್ಮದಾದರೆ ನೀವೇ ಎತ್ಕೊಳ್ಳಿ, ನಾವು ಹೋಗ್ತೀವಿ ಅಂತ ಹೇಳಿದ್ದೀವಿ. ಒಂದು ಮಾತು, ಎಲ್ಲ ನಿಮ್ಮ ಸಾಮಾನು ತೊಗೊಂಡ್ಬಿಡ್ರಿ, ನಾವು ಈ ಥರ ಮಾಡ್ತೀವಿ ಅಂತ ಹೇಳಿದರೆ ನಾವು ಹೆಂಗೋ ಹಂಗೆ ನಮ್ಮ ಸಾಮಾನು ನಾವು ತೊಗೊಂಡು ಹೊರಟ್ಬಿಡ್ತಾ ಇದ್ವಿ. ಯಾರು ನಮ್ಮದು ಅಂತ ಹೇಳ್ತಾ ಇರೋದು ಅವರು? ಅದೇ ಸರ್, ಪಕ್ಕದ ಮನೆಯವರು. ಆ ಹುಡುಗ ಪಿಂಕ್ ಶರ್ಟ್ ಹಾಕೊಂಡಿದ್ದಾರೆ, ಅವ್ರ ಹೆಸರು ಜಗದೀಶ್ ಸರ್. ಜಗದೀಶ್ ಅವರು ಹೇಳ್ತಾ ಇದ್ರು, ಆಫೀಸಲ್ಲೂ ಹೇಳಿದ್ದಾರೆ, ನಮಗೂ ಹೇಳಿದ್ರು, ಇದು ನಾವು ಕ್ಲೀನ್ ಮಾಡ್ಕೋಬೇಕು, ನಮ್ಗೆ ಬಿಟ್ಕೊಡಿ, ನಮ್ದಾಗೋಗಿದೆ ಕೋರ್ಟಲ್ಲಿ, ನಮ್ಗೆ ಬಿಟ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನಮ್ಗೆ ಜಾಗ ಸಿಕ್ಕಿದ್ರೆ ನಾವು ಹೋಗ್ತೀವಿ, ನಾವು ಶಿಫ್ಟ್ ಮಾಡ್ಕೊತೀವಿ. ನಮ್ಗೊಂದು 15 ದಿವಸ ನಮ್ಗೇನು ತೋರಿಸಿಲ್ಲ ಸರ್, ಎಲ್ಲ ಆಫೀಸಲ್ಲಿ ಕೊಟ್ಟಿದ್ದೀವಿ ಅಂದರು. ನಮಗೇನು ಕೊಟ್ಟಿಲ್ಲ, ನಮಗೇನು ಆಫೀಸಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದರು. ಆಯಿತು, ನಿಮ್ದಾದ್ರೆ ನೀವೇ ಎತ್ಕೊಳ್ಳಿ, ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. ನಾವು ಜಾಗ ಸಿಕ್ಕೋವರೆಗೂ ಕಾಲಾವಕಾಶ ಸ್ವಲ್ಪ ಒಂದು 15 ದಿವಸ ಕೊಡ್ರಿ. ಈಗ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಇದು? ತಂದಿದ್ದೀವಿ. ಏನು ಹೇಳಿದ್ರು ಅವರು? ನೀವು ಬಾಡಿಗೆ ಮನೆ ಶಿಫ್ಟ್ ಮಾಡ್ಕೊಂಡು ಹೋಗ್ರಿ ಅಂತ.